ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಇನ್ನೊಂದು ಅಡ್ವೆಂಚರ್ ಜೊತೆ ವಾಪಸ್ ಬಂದಿದ್ದೀನಿ. ಇವತ್ತು ನಾನು ರಾಜಸ್ಥಾನ್ ಜೈಪುರಲ್ಲಿದ್ದೀನಿ. ನೀವು ನೋಡ್ಬೋದು ಹವಾ ಮಹಲ್ಲು. ಸೊ ಇಲ್ಲಿ ಬಂದೆ. ಹಾಸ್ಟ್ಲಲ್ಲಿ 12:30ಗೆ ಚೆಕ್ ಇನ್ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಓಡಾಡ್ಕೊಂಡು ಬರೋಣ ಅಂತ 12:30 ವಾಪಸ್ ರೂಮ್ಗೆ ಹೋಗ್ತೀನಿ. ನೋಡಿ, ಇದು ಬಂದು ನಾನು ಇವತ್ತು ತಗೊಂಡಿರೋ ಹಾಸ್ಟೆಲ್ ರೂಮು. ಇಲ್ಲಿ ಲಗೇಜ್ ಏನಾದ್ರು ಲಾಕ್ ಮಾಡೋಕ್ಕೆ ಲಗೇಜ್ ಕೊಟ್ಟಿದ್ದಾರೆ. 30 ರೂಪಾಯಿ ಅಂತೆ ಲಗೇಜ್ ಲಾಕರ್ಗೆ. ಸೊ ಇದು ಬಂದು ನನಗೆ 3 ದಿವಸಕ್ಕೆ 1067 ರುಪೀಸ್ ಏನೋ ಆಯಿತು. ಸೊ ಜಸ್ಟ್ ಮಲ್ಕೊಂಡೆದ್ದು ಹೋಗೋಕ್ಕೆ ಈ ರೂಮು ಚೆನ್ನಾಗೇ ಇದೆ, ಕ್ಲೀನಾಗಿದೆ. ಪ್ಲಸ್ ಕಾಮನ್ ಬಾತ್ರೂಮ್ಸ್ ಇರುತ್ತೆ, ಕ್ಲೀನಾಗಿದೆ ಅದು. ಮಹಲ್ ಬಂದು 9 ಗಂಟೆಯಿಂದ ಸಂಜೆ 6:30ವರೆಗೂ ಇರುತ್ತೆ. ಸೊ ಇನ್ನೂ 9 ಗಂಟೆ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಲೋಕಲ್ ಓಡಾಡ್ಕೊಂಡು ತಿಂಡಿ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಹವಾಮಲ್ಗೆ ಹೋಗೋಣ ಅಂತ. ನೋಡಿ, ಇದು ಎಲ್ಲ ಐಸ್ ಮಾರ್ತಾವ್ರೆ ಈ ಚಳಿಲು. ಪ್ಲಸ್ ಎಲ್ಲರೂ ನನ್ಗೆ ಏನು ಹೇಳಿದ್ದು ಅಂದರೆ, ರಾಜಸ್ಥಾನಿಗೆ ಒಳ್ಳೆ ಟೈಮಲ್ಲಿ ಬಂದಿದ್ಯಾ, ಮುಂಚೆ ಎಲ್ಲ ಹೆವಿ ಬಿಸಿಲಿರೋದು, ಇವಾಗ ಡಿಸೆಂಬರ್ ಟೈಮಲ್ಲಿ ಬಂದಿದ್ಯಾ, ಒಳ್ಳೆ ತಣ್ಣಗಿರುತ್ತೆ, ಎಲ್ಲ ಸುತ್ತಾಡ್ಬೇಕಾದ್ರೆ ನಿಮಗೆ ಹಿಂಸೆ ಆಗಲ್ಲ ಅಂತ ಹೇಳ್ತಿದ್ದೆ. ಸೊ ಲೆಟ್ಸ್ ಸಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಂದು ಒಂದು. ಹವಾ ಮಹಲ್ಗೆ ಬಂದಾಯ್ತು. ಇದು ಬಂದು 1799 ಸವಾಯ್ ಮಹಾರಾಜ ಅನ್ನೋನು ಕಟ್ಸಿರೋದು. ಸವಾಯ್ ಪ್ರತಾಪ್ ಸಿಂಗ್ ಅನ್ನೋನು. ಇಲ್ಲಿ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ಟಿಕೆಟ್ ಕೌಂಟರು. ಈ ತರ ಎಂಟ್ರೆನ್ಸ್ ಇದೆ, ನೀವು ನೋಡ್ತಿರ್ಬೋದು. 1799 ಕಟ್ಟಿದ್ರು, ಇನ್ನ ಎಷ್ಟು ಸ್ಟ್ರಾಂಗ್ ಆಗಿ ಪೇಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಪೇಂಟ್ಗಳು ಲಾಂಗ್ ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಅಂತ ಇವ್ರನ್ನ ಕೇಳಿದಕ್ಕೆ ನನ್ಗೆ ಏನ್ ಹೇಳಿದ್ರು ಅಂದ್ರೆ, ಇವೆಲ್ಲ ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಪೇಂಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಬ್ರೌನ್ ಕಲರ್ ಬೇಕು ಅಂದ್ರೆ ಕಾಫಿ ಬೀನ್ಸ್ ನ ರೋಸ್ಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡೋದಾಗ್ಲಿ, ಅಥವಾ ಹಳದಿ ಬಣ್ಣದ ಹೂವದಿಂದ ಎಕ್ಸ್ಟ್ರಾಕ್ಟ್ ಮಾಡೋದಾಗ್ಲಿ. ಸೊ ಆ ತರ ಮಾಡ್ತಾರೆ. ಇಲ್ಲಿ ಬ್ಲಾಕ್ ಪೇಂಟಿಂಗ್ ಅಂತ ಇನ್ನೊಂದು ತುಂಬಾ ಫೇಮಸ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೆಲ್ಲ ನ್ಯಾಚುರಲ್ ಪೇಂಟಿಂಗ್ಸ್ ಯೂಸ್ ಮಾಡೋದು. ಸೊ ಈ ಹವಾ ಮಹಲ್ಗೆ ಬರೋಕ್ಕೆ 2 ರಾಸ್ತೆ ಇದೆಯಂತೆ. ಒಂದು ಇವಾಗ ನಾವು ಬಂದಿದ್ದು, ಇನ್ನೊಂದು ಆ ಕಡೆಯಿಂದ ಬಂದಿದ್ದು. ನಿಮಗೆ ಇಲ್ಲಿ ಒಳಗಡೆನೂ ಎಲ್ಲ ಹೋಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಈಚೆಲ್ಲ ನೋಡ್ಕೊಂಬೋಣ. ಇಲ್ಲಿ ನೀವು ಮುಂದೆ ನೋಡ್ತಿರೋದೇನು ಅಂದ್ರೆ ಸ್ಟೈನ್ಡ್ ಗ್ಲಾಸಸ್ ಅಂತ. ಈ ಸ್ಟೈನ್ಡ್ ಗ್ಲಾಸಸ್ ಎಲ್ಲಿಂದ ಆರಿಜಿನೇಟ್ ಆಯ್ತು ಅಂದ್ರೆ, ಪರ್ಷಿಯಾದಲ್ಲಿ ಇದನ್ನ ಫಸ್ಟ್ ಯೂಸ್ ಮಾಡಿದ್ರು. ಸೊ ಇಲ್ಲಿಗೆ ತರ ಕಾರಣ ಏನು ಅಂದ್ರೆ, ಒಳಗಡೆಯಿಂದ ರಾಣಿದಿರೆಲ್ಲ ಕುತ್ಕೊಂಡು ಈಚೆಗಡೆ ಬೀದಿ ಅಥವಾ ಸ್ಟ್ರೀಟ್ಸ್ ನ ನೋಡ್ಬೇಕಾದ್ರೆ ಅವ್ರು ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಹವಾ ಮಹಲ್ನ ರಾಜರು ಅಥವಾ ರಾಣಿದಿರು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದ್ರೆ, ಸಮ್ಮರ್ ಟೈಮ್ಸ್ ಅಲ್ಲಿ ತುಂಬಾ ಬಿಸಿಲಿದ್ದ ಕಾರಣದಿಂದ ಈ ಪ್ಯಾಲೇಸ್ ಬಂದ್ಬಿಡ್ತಿದ್ರು. ಈ ಪ್ಯಾಲೇಸ್ ಅಲ್ಲಿ ತುಂಬಾ ಗಾಳಿ ಆಡೋ ತರ ಫೆಸಿಲಿಟೀಸ್ ಮಾಡಿದ್ರು. ತುಂಬಾ ವಿಂಡೋಸ್ ಇತ್ತು. ಪ್ಲಸ್ ಈ ಕನ್ಸ್ಟ್ರಕ್ಷನ್ ಒಂಥರ ಡಿಫ್ರೆಂಟ್ ಆಗಿದೆ. ಒಂದ್ ವಾಲ್ಗೂ ಇನ್ನೊಂದ್ ವಾಲ್ಗೂ ಮಧ್ಯೆ ಏರ್ ಗ್ಯಾಪ್ ಇರುತ್ತೆ. ಸೊ ಆ ಏರು ನಿಮ್ಗೆ ಕೂಲ್ ಫೀಲ್ ಮಾಡುತ್ತೆ. ಮತ್ತೆ ಈ ಹವಾ ಮಹಲ್ ಬಂದು ಸಿಟಿ ಸೆಂಟ್ರಲ್ ಇರೋದು. ಸೊ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ರಾಜಸ್ಥಾನ್ಗೆ ಹೋದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು ಹವಾ ಮಹಲ್ ಫುಲ್ಲು ಚಿಕ್ಕದು ಮಾಡಲು ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ಲು ರೋಡು ಎಲ್ಲ ಮಾಡ್ಬಿಟ್ಟಿದ್ದಾರೆ, ಅಂಡರ್ಗ್ರೌಂಡ್ ಮೆಟ್ರೋ.
ನೋಡಿ ಫ್ರಂಟ್ ಇಂದ ಈ ತರ ವ್ಯೂ ಕಾಣಿಸುತ್ತೆ. ನಾವು ಇದೇ ರೋಡಲ್ಲಿ ಹೆಂಗ್ ಬಂದಿದ್ದು, ಈ ರೋಡಲ್ಲಿ ಹಿಂಗ್ ಬಂದು ಅಲ್ಲೋಗಿ ಲೆಫ್ಟ್ ತಗೊಂಡ್ವಿ. ನೋಡಿ ಇಷ್ಟು ಟಾಪ್ ಫ್ಲೋರ್ ಬಂದಿದ್ದೀನಿ ಹವಾಮಹಲ್ ಅಲ್ಲಿ. ನೋಡ್ತಿರ್ಬೋದು ಫುಲ್ಲು ಗಾಳಿ ಆಡ್ತಾ ಇದೆ, ಆದ್ರೆ ಹೆಸರು ತಕ್ಕನಂಗೆ ಪಕ್ಕ ಗಾಳಿ ಆಡ್ತಿದೆ. ಸೊ ನೀವು ಈ ಮುಂದೆ ಏನು ಈ ಕೆಫೆ ನೋಡ್ತೀರಾ, ವಿಂಡ್ ವ್ಯೂ ಕೆಫೆ ಅಂತ, ಅಲ್ಲಿ ಬಾಲ್ಕನಿ ಸೀಟ್ಸ್ಗೆ ನಿಮ್ಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಯಾಕೆಂದ್ರೆ ಅದು ಹವಾಮಹಲ್ ಫೋಟೋ ತೆಗೆಸ್ಕೊಳಕ್ಕೆಲ್ಲ ಚೆನ್ನಾಗಿದೆ ಸ್ಪಾಟ್ ಅದು. ಸೊ ಆ ಬಾಲ್ಕನಿ ಸೀಟ್ಸು ಮತ್ತೆ ರೂಫ್ ಟಾಪ್ಗೆಲ್ಲ ನಿಮಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಕೂತ್ಕೊಳ್ಳೋದಕ್ಕೆ. ಇದು ಬಂದು ಸಿಟಿ ಪ್ಯಾಲೇಸ್ ಎಂಟ್ರೆನ್ಸು. ಸೊ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ಇದು ಬಂದು ಸ್ಕಲ್ಪ್ಚರ್ ಗ್ಯಾಲರಿ ಅಂತ. ಸೊ ಇಲ್ಲಿ ಹಳೆ ಕಾಲದ ಸ್ಕಲ್ಪ್ಚರ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ, ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಇದೆ.
ಸೊ ಇದು ಬಂದು ರಾಜಂದು ಸ್ಟ್ಯಾಚು ಮಾಡಿದ್ದಾರೆ. ಪ್ಲಸ್ ಇಲ್ಲೇ ನಮ್ ಬೆಂಗಳೂರು ಯಾರೋ ಸಿಕ್ಬಿಟ್ಟಿದ್ರು, ಅವ್ರ ಹೆಸರು ಗಗನ್ ಅಂತೆ. ಕನ್ನಡದಲ್ಲಿ ಮಾತಾಡಿಸಿ ಬೆಂಗಳೂರು ಆರ್ ಟಿ ನಗರ ಅಂತೆ. ನಾನು ಹೇಳ್ದೆ ನಾನು ತುಮಕೂರವ್ರು ಅಂತ ಮಾತಾಡಿಸಿ ಖುಷಿ ಆಯ್ತು. ಸೊ ಅವ್ರು ಯಾವ್ದೋ ಮದ್ವೆಗೆ ಬಂದಿದ್ರಂತೆ, ಇವತ್ತು ಮುಗಿಸ್ಕೊಂಡು ಹೊರಡ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಸುರೇಶ್ ಸರ್ ಅಂತ ನನ್ನ ಫ್ರೆಂಡ್ ಮದ್ವೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅವಾಗೆ ರಾಜಸ್ಥಾನಿ ಗಣೇಶ್ ಅವನು ಸಿಟಿ ಪ್ಯಾಲೇಸ್ ಈಚೆಗಡೆ ಇದು ಯಾವ್ದೋ ಸಿಂಗಹಾಡ ಅಂತ ಒಂದು ಹಣ್ಣು ಕಾಯೋ ಏನೋ ಗೊತ್ತಿಲ್ಲ, ಅದು ಇತ್ತು. ನಾನ್ ಟ್ರೈ ಮಾಡಿದೆ, ಒಂಥರ ಕಡಲೆ ಬೀಜದ ತರ ಇರುತ್ತೆ, ತಂಪಂತೆ. ಸೊ ನೆಕ್ಸ್ಟ್ ನೀವ್ ಯಾರಾದ್ರೂ ಹೋದ್ರೆ ರಾಜಸ್ಥಾನ್ಗೆ ನೀವು ಟ್ರೈ ಮಾಡಿ. ಬೆಳಗ್ಗೆಯಿಂದ ಓಡಾಡಿ ಫುಲ್ ಸುಸ್ತಾಗಿ ಹೋಗಿತ್ತು. ಯಾವ್ದಾನ ಒಳ್ಳೆ ಹೋಟ್ಲು ಕೂತ್ಕೊಂಡು ಊಟ ಗಿಟ ತಿನ್ನೋಣ ಅಂತ ಬಂದೆ. ಇಲ್ಲಿ ನೀವೇನ್ ನೋಡ್ತಿರೋದು ಅಂದ್ರೆ ನಹಾರ್ಗಢ್ ಫೋರ್ಟ್ ಎದುರುಗಡೆ ಕಾಣಿಸುತ್ತೆ. ಆ ತರ ವ್ಯೂ ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಈ ಹೋಟ್ಲನ್ ಚೂಸ್ ಮಾಡಿದೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಪ್ಲಸ್ ಫುಡ್ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು. ಈ ಹೋಟೆಲ್ ಏನಕ್ಕೆ ಫೇಮಸ್ ಅಂದ್ರೆ ಇಲ್ಲಿ ರಾಜಸ್ಥಾನ್ ಸ್ಟೈಲ್ ದೇಸಿ ಫುಡ್, ಆತರ ಅಥೆಂಟಿಕ್ ರಾಜಸ್ಥಾನ್ ಫುಡ್ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಆಂಬಿಯನ್ಸು ಮಾತ್ರ ಸಖತ್ತಾಗಿತ್ತು. ಮುಂದೆಗಡೆ ನಹಾರ್ಗಢ್ ಫೋರ್ಟ್ ನೋಡ್ಕೊಂಡು ಒಂದ್ ಬಿಯರ್ ಹಾಕೊಂಡು ದಾಲ್ ಬಾಟಿ ತಿಂತಿದ್ರೆ ಮಜಾನೇ ಬೇರೆ. ಸೊ ನಂದು ಬಂದು ಇವಾಗ 2ನೇ ದಿವಸ ಜೈಪುರಲ್ಲಿ. ಇವತ್ತು ಜಂತರ್ ಮಂತರ್ಗೆ ಬಂದಿದ್ದೀನಿ. ಜಂತರ್ ಮಂತರಲ್ಲಿ ನೀವು ಹಳೆ ಕಾಲದ್ದು ಟೈಮ್ ಡಯಲ್ಸು, ಡೈರೆಕ್ಷನ್ ಡಯಲ್ಸು ಎಲ್ಲ ನೋಡ್ಬೋದು. ಅಲ್ಲಿಗೆ 52 ರುಪೀಸ್ ಏನೋ ಆಯಿತು, ಈ ಥರ ಟಿಕೆಟ್ ಕೊಡ್ತಾರೆ. ಗೈಡು ಇಲ್ಲಿ 400 ರುಪೀಸು. ಸೊ ಅವ್ರನ್ನ ಕರ್ಕೊಂಡು ಹೊರಟಿದ್ದೀನಿ. ನೋಡಿ ಇದು ಸನ್ ಡಯಲ್ ಅಂತೆ. ಇಲ್ಲಿಂದ 6 ಅಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ 12 ಎಂಡ್ ಆಗುತ್ತೆ. ಸೊ ನೀವು ಇಲ್ಲಿ ನಂಬರ್ ನೋಡಿರ್ಬೋದು. ಇದು 1 ಅವರ್, ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ 1 ಅವರ್. ಇದು ಅರ್ಧ ಗಂಟೆ ಅಂತೆ. ಇದು 12 o'clock ಅಂತ ಇಲ್ಲಿ ಬರ್ದಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಸೂರ್ಯ ಎಲ್ಲಿದೆ ಅಂದ್ರೆ 9:15 ಇದೆ. 9:35 ಆಗಿದೆ ಟೈಮು. 9:25 ಆಗಿದೆ ಕರೆಕ್ಟ್. ಸೊ 6 to 12 ಇಲ್ಲಿ. ರಾತ್ರಿ ಇಲ್ಲಿ, ಬಟ್ ರಾತ್ರಿ ಸೂರ್ಯ ಇರಲ್ವಲ್ಲ. ಸೊ ಇಲ್ಲಿ 12 बजे बाद में 6 बजे तक ध्रुव पट्टिका. ಧ್ರುವ್ ಪಟ್ಟಿಕಾ, ಇದ್ರ ಹೆಸರು ಧ್ರುವ್ ಪಟ್ಟಿಕಾ ಅಂತೆ. ನೋಡಿ ನೀವು ಯಾರೋ ಮಾರ್ಕ್ ಇಲ್ಲಿ ನೋಡ್ತಿರ್ಬೋದು. ಈ ಯಾರೋ ಮಾರ್ಕ್ ಕರೆಕ್ಟ್ ಸ್ಟ್ರೈಟ್ಗೆ ಅಲ್ಲಿ ಪೋಲ್ ಸ್ಟಾರ್ ಕಾಣಿಸುತ್ತಂತೆ. ಅಲ್ಲಿ ಯಾರೋ ಮಾರ್ಕ್ ಏನ್ ಕಾಣಿಸಿದೆಯೋ ಅಲ್ಲಿ ಪೋಲ್ ಸ್ಟಾರ್ ಕಾಣಿಸುತ್ತೆ. ಧ್ರುವ್ ತಾರೆ ಅಂತಾರಲ್ಲ, ಪೋಲ್ ಸ್ಟಾರ್. ಸೊ ನೈಟು ಕಾಣಿಸುತ್ತೆ, ಮಾರ್ನಿಂಗ್ ಏನು ಕಾಣಿಸುತ್ತೆ. 8 o'clock ಮೇಲೆ ಕಾಣಿಸುತ್ತಂತೆ. ಸೊ ನೋಡ್ತಿದ್ರಲ್ಲ, ಇದು ಟೈಮ್ ಡಯಲ್. ಈ ಕಡೆ ಇರೋದು ನಿಮ್ಗೆ ಸಮ್ಮರ್ ಅಲ್ಲಿ ಕಾಣಿಸುತ್ತೆ. ಮಾರ್ಚ್ ಇಂದ ಸೆಪ್ಟೆಂಬರ್ ವರ್ಗೂ ಅಲ್ಲಿ ಮುಳ್ಳು ಕಾಣಿಸ್ತಿದೆಯಲ್ಲ, ಅದ್ರದ್ದು ಶ್ಯಾಡೋ ಸಣ್ಣಗೆ ಬಿದ್ದು ಅದು ಪಾಯಿಂಟ್ ಆಗುತ್ತೆ ಆ ಕಡೆ ಈ ಕಡೆ. ಸೊ ಟೈಮು ಸಮ್ಮರ್ ಅಲ್ಲಿ ಇಲ್ಲಿ ನೋಡ್ಬೋದು. ಇವಾಗ ಸಮ್ಮರ್ ಅಲ್ವಲ್ಲ, ಇಲ್ಲಿ ಕಾಣಿಸಲ್ಲ. ವಿಂಟರ್ ಅಲ್ಲಿ ಆ ಕಡೆ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟೈಮ್ ಡಯಲ್ ಅಲ್ಲಿ ಕಾಣಿಸುತ್ತೆ. ಆ ಶ್ಯಾಡೋ ಏನ್ ಕಾಣಿಸುತ್ತೋ ಆ ಟೈಮಿಂಗ್ಸ್. ಇವಾಗ ಬಂದು 9:30 ಟೈಮು. ಇದು ವಿಂಟರ್ ಕ್ಲಾಕು, ಆ ಕಡೆ ಸಮ್ಮರ್ ಕ್ಲಾಕು. ಇದು ಈ ಯಂತ್ರ ರಾಜ ಅಂತೆ. ನೀವು ಮಧ್ಯದಲ್ಲಿ ಹೋಲ್ ನೋಡ್ತಿರ್ಬೋದು. ಅಲ್ಲಿಗೆ ಟೆಲಿಸ್ಕೋಪ್ ಇಟ್ರೆ ನೈಟ್ ಸ್ಟಾರ್ ಅಲೈನ್ಮೆಂಟ್, ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಎಲ್ಲ ಕಾಣಿಸುತ್ತಂತೆ. ಆ ಹೋಲ್ ಇರೋದು ಜೈಪುರಲ್ಲಿ, ಅಂದ್ರೆ ಜೈಪುರ್ ಎಲ್ಲಿ ಲೊಕೇಟ್ ಆಗಿದೆಯೋ ಅರ್ತ್ ತರ ಇದು. ಅರ್ತ್ ಅಲ್ಲಿ ಜೈಪುರ್ ಎಲ್ಲಿ ಲೊಕೇಟ್ ಆಗಿದೆಯೋ ಅದು. ಸೊ ಅದು ಬಂದು ಅಲ್ಲಿ ಮೇಲ್ಗಡೆ ಇರೋದು ನಾರ್ತ್ ಪೋಲು, ಅದ್ರ ಕೆಳಗಡೆ ಜೈಪುರ್ ಕಾಣಿಸುತ್ತೆ. ನೀವು ಅಲ್ಲಿ ಕೆಳಗಡೆ 2 ಲೈನ್ ನೋಡ್ತಿರ್ಬೋದು, ಅದು ಬಂದು ಈಕ್ವೇಟರ್ ಅಂತೆ. ಸೊ ಇದು ರಾಶಿ, ಸೂರ್ಯ ರಾಶಿ ಎಲ್ಲಿದೆ ಅಂತ ನೋಡೋದಂತೆ. ನೀವು ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಿದೆ ನೋಡಿ, ಇದು ಬಂದು ಇದ್ರ ಶ್ಯಾಡೋ ಅಲ್ಲಿ ಧನುರ್ ರಾಶಿ ಮೇಲೆ ಬಿದ್ದಿದೆ. ಸೊ ಈ ಟೈಮ್ ಅಲ್ಲಿ ಧನುರ್ ರಾಶಿ ಮೇಲೆ ಸೂರ್ಯ ಇದೆ ಅಂತ ಅರ್ಥ ಅಂತೆ. ಸೊ ಈ ತರ ಜಂತರ್ ಮಂತರ್ ಬಂದು ಡೆಲ್ಲಿ, ಮಥುರಾ ಅಲ್ಲೆಲ್ಲ ಇದೆ ಅಂತೆ. ಬಟ್ ಜೈಪುರ್ ಅಲ್ಲಿ ಇರೋದು ಫುಲ್ಲಿ ಕಂಪ್ಲೀಟೆಡ್ ಮತ್ತೆ ದೊಡ್ಡದು ಇರೋದಂತೆ. ಇದು ಬಂದು ಡಿಫ್ರೆಂಟ್ ರಾಶಿಗಳಂತೆ. ನಾವಿಲ್ಲಿ ನೇಮು ಮತ್ತೆ ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ಕೊಟ್ರೆ ಹಾರೋಸ್ಕೋಪು ಹೇಳ್ತೀನಿ ಇಲ್ಲೇ ಅಂತೆಲ್ಲ ಹೇಳಿದ್ರು. ಸೊ ನೀವು ನೋಡ್ತಿರ್ಬೋದು.
ಧನುರಾಶಿ मानसून के लिए मानसून ಅದು ಬಂದು ನಿಮ್ಗೆ ಮಳೆಗಾಲದ್ದು ಅನೌನ್ಸ್ಮೆಂಟ್ ಆಗುತ್ತಂತೆ ಅದರಲ್ಲಿ ಎಷ್ಟು ಇಂಚಸ್ ಮಳೆ ಬೀಳುತ್ತೆ ಅಂತ ಇವಾಗ ರಿಪೋರ್ಟ್ ಎಲ್ಲ ಕೊಡ್ತಾರಲ್ಲ ವೆದರ್ ರಿಪೋರ್ಟ್ ಆ ತರ ವೆದರ್ ರಿಪೋರ್ಟ್ ಮಾಡೋದಂಥದ್ದು. ಇದು ರಾಮಯಂತ್ರ ಅಂತೆ. ಇದರಲ್ಲಿ ನೀವು ಸನ್ದು ಆಲ್ಟಿಟ್ಯೂಡ್ ನ ಕಂಡುಹಿಡಿಬಹುದಂತೆ. ಸನ್ ಇಲ್ಲಿ ಮೇಲ್ ಬಿದ್ದಾಗ ಈ ಪೋಲ್ ಶ್ಯಾಡೋ ಬಂದು ಇಲ್ಲಿ ಕಾಣಿಸುತ್ತೆ ನೋಡಿ, ಇವಾಗ ಬಂದು 36 ಡಿಗ್ರಿಯಲ್ಲಿ ಇದೆಯಂತೆ. ಸೊ ಎವ್ರಿ 4 ಮಿನಿಟ್ಸ್ ಬಂದು ಇದು ನೋಡ್ತೀರಲ್ಲ, ಎವ್ರಿ 4 ಮಿನಿಟ್ಸ್ ಸನ್ ಆಲ್ಟಿಟ್ಯೂಡ್ ಜಾಸ್ತಿ ಹಾಕೊಂಡು ಹೋಗುತ್ತಂತೆ. ಇವಾಗ ಫಸ್ಟ್ ಬೆಳಗ್ಗೆ 4 ಮಿನಿಟ್ಸ್ ಅಲ್ಲಿ ಇಷ್ಟಿತ್ತು, ಸೆಕೆಂಡ್ 4 ಮಿನಿಟ್ಸ್ ಅಲ್ಲಿ ಇಷ್ಟ ಆಯ್ತು. ಇವಾಗ 36 ಡಿಗ್ರಿಲಿ ಇದೆ. ನನ್ಗೆ ಯಾರೋ ಒಬ್ಬ ಗೈಡ್ ಸಿಕ್ಕಿದ್ದ, 63 ಇಯರ್ಸ್ ಅಂತೆ. ಆ ವಯಸ್ಸಲ್ಲೂ ಪಾಪ ಫುಲ್ಲು ಎಲ್ಲಾರ್ಗು ಗೈಡೆನ್ಸ್ ಎಲ್ಲ ಕೊಡ್ತಿದ್ದಾನೆ. ಅಲ್ಲಿ ಈಚೆ ಕಡೆ ಇನ್ನೊಬ್ಬ ಗೈಡ್ ನ ಕೇಳ್ದೆ, ಅವನು ವಿಡಿಯೋ ಮಾಡಂಗಿಲ್ಲ ಎಕ್ಸ್ಪ್ಲನೇಷನ್ ಅದು ಇದು ಅಂತೆಲ್ಲ ಹೇಳ್ದ. ಸೊ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಬೋದು ಆರಾಮಾಗಿ ಎಕ್ಸ್ಪ್ಲನೇಷನ್. ನೀವು ಆ ತರ ಗೈಡ್ ನ ತಗೊಳ್ಳಿ ಬಂದ್ರೆ, ಇಲ್ಲಾಂದ್ರೆ ನೀವು ನೋಡಿ ಹಂಗೆ ಮರ್ತೋಗ್ಬಿಡ್ತೀರಾ. ಸೊ ವಿಡಿಯೋ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಆಪ್ತ ಇರುತ್ತೆ.